ಬಸವಣ್ಣ ಬ್ರಿಗೇಡ್ ಫೆಬ್ರವರಿ 4ರಂದು ಉದ್ಘಾಟನೆ ಮಾಡಲಿದ್ದೇವೆ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ತಿಳಿಸಿದ್ದಾರೆ. ಸಾಧು ಸಂತರು ಸಂಘಟನೆಗೆ ನಾಮಕರಣವನ್ನ ಮಾಡಿದ್ದಾರೆ. ಬಸವಣ್ಣ ಹುಟ್ಟಿದ ನೆಲವಾದಂತಹ ಬಸವಣ್ಣನ ಬಾಗೇವಾಡಿಯಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಸುಮಾರು 1008 ಸಾಧು ಸಂತರ ಪಾದಪೂಜೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿದ್ದೇವೆ ಎಂದು ತಿಳಿಸಿದರು. ರಾಯಣ್ಣ ಬ್ರಿಗೇಡ್ ಅಲ್ಲ, ಅದು ಕ್ರಾಂತಿವೀರ ಬ್ರಿಗೇಡ್. ಕ್ರಾಂತಿವೀರ ಬ್ರಿಗೇಡ್ ಅಂತ ಸಾಧು ಸಂತರ ಅದಕ್ಕೆ ಹೆಸರಿಟ್ಟಿದ್ದಾರೆ. ಅದರ ಉದ್ಘಾಟನೆ ಫೆಬ್ರವರಿ 4ನೇ ತಾರೀಕು ಜಗಜ್ಯೋತಿ ಬಸವೇಶ್ವರ ಹುಟ್ಟಿದ ನಾಡು ಬಸವನ ಬಾಗೇವಾಡಿನಲ್ಲಿ ಅದು ಆರಂಭ ಆಗ್ತಾ ಇದೆ. ಆರಂಭ ವಿಶೇಷ ರೂಪದಲ್ಲಿ ಆಗಬೇಕು. 1008 ಸಾಧು ಸಂತರ ಪಾದಪೂಜೆಯನ್ನು ಮಾಡ್ತಾ ಅದನ್ನು ಅಲ್ಲಿ ಉದ್ಘಾಟನೆ ಆಗುತ್ತೆ. ಅಲ್ಲಿಂದ ಮುಂದೆ ಧರ್ಮದ ಕೆಲಸಗಳು, ದೇಶದ ಕೆಲಸಗಳು, ಹಿಂದುಳಿದವರಿಗೆ, ದಲಿತರಿಗೆ, ಹಿಂದೂ ಧರ್ಮದ ಸಕಲ ಸಮಾಜದವ್ರಿಗೂ ಅನುಕೂಲ ಆಗೋಂಥ ಕಾರ್ಯಕ್ರಮಗಳನ್ನ ಆ ಬ್ರಿಗೇಡ್ ಮುಖಾಂತರ ನಡೆಯುತ್ತೆ. ಒಂದು ರಾಯಣ್ಣ ಬ್ರಿಗೇಡ್ ಅಲ್ಲ, ಅದು ಕ್ರಾಂತಿವೀರ ಬ್ರಿಗೇಡ್. ಕ್ರಾಂತಿವೀರ ಬ್ರಿಗೇಡ್ ಅಂತ ಸಾಧು ಸಂತರ ಅದಕ್ಕೆ ಹೆಸರಿಟ್ಟಿದ್ದಾರೆ. ಅದರ ಉದ್ಘಾಟನೆ ಫೆಬ್ರವರಿ 4ನೇ ತಾರೀಕು ಜಗಜ್ಯೋತಿ ಬಸವೇಶ್ವರ ಹುಟ್ಟಿದ ನಾಡು ಬಸವನ ಬಾಗೇವಾಡಿನಲ್ಲಿ ಅದು ಆರಂಭ ಆಗ್ತಾ ಇದೆ. ಆರಂಭ ವಿಶೇಷ ರೂಪದಲ್ಲಿ ಆಗಬೇಕು. 1008 ಸಾಧು ಸಂತರ ಪಾದಪೂಜೆಯನ್ನು ಮಾಡ್ತಾ ಅದನ್ನು ಅಲ್ಲಿ ಉದ್ಘಾಟನೆ ಆಗುತ್ತೆ. ಅಲ್ಲಿಂದ ಮುಂದೆ ಧರ್ಮದ ಕೆಲಸಗಳು, ದೇಶದ ಕೆಲಸಗಳು, ಹಿಂದುಳಿದವರಿಗೆ, ದಲಿತರಿಗೆ, ಹಿಂದೂ ಧರ್ಮದ ಸಕಲ ಸಮಾಜದವ್ರಿಗೂ ಅನುಕೂಲ ಆಗೋಂಥ ಕಾರ್ಯಕ್ರಮಗಳನ್ನ ಆ ಬ್ರಿಗೇಡ್ ಮುಖಾಂತರ ನಡೆಯುತ್ತೆ. ಒಂದು ರಾಯಣ್ಣ ಬ್ರಿಗೇಡ್ ಅಲ್ಲ, ಅದು ಕ್ರಾಂತಿವೀರ ಬ್ರಿಗೇಡ್. ಕ್ರಾಂತಿವೀರ ಬ್ರಿಗೇಡ್ ಅಂತ ಸಾಧು ಸಂತರ ಅದಕ್ಕೆ ಹೆಸರಿಟ್ಟಿದ್ದಾರೆ. ಅದರ ಉದ್ಘಾಟನೆ ಫೆಬ್ರವರಿ 4ನೇ ತಾರೀಕು ಜಗಜ್ಯೋತಿ ಬಸವೇಶ್ವರ ಹುಟ್ಟಿದ ನಾಡು ಬಸವನ ಬಾಗೇವಾಡಿನಲ್ಲಿ ಅದು ಆರಂಭ ಆಗ್ತಾ ಇದೆ.